ಎತ್ತಿನಹೊಳೆ ಯೋಜನೆ ಉದ್ಘಾಟನೆಗೆ ಕ್ಷಣಗಣನೆ, ಬಯಲು ಸೀಮೆಗೆ ನೀರು ಹರಿಸುವ ಮಹತ್ವದ ಯೋಜನೆ. ಹಲವು ವಿಘ್ನಗಳ ಮಧ್ಯೆ ಇಂದು ಲೋಕಾರ್ಪಣೆ. ಜೆಡಿಎಸ್ ಕಾರ್ಯಕರ್ತರ ಸಭೆಯಲ್ಲಿ ಎಚ್ಡಿಕೆ ಹೊಸ ಬಾಂಬ್. ಸರ್ಕಾರ ಪತನದ ಬಗ್ಗೆ ಕುಮಾರಣ್ಣ ಭವಿಷ್ಯ, ಯಾವುದೇ ಕ್ಷಣದಲ್ಲಿ ಚುನಾವಣೆ ಬರಬಹುದು ಎಂದ ದಳಪತಿ. ಜೈಲಿನಲ್ಲಿ ಜಾಮೀನಿಗಾಗಿ ದರ್ಶನ್ ಒದ್ದಾಟ, ಪತಿಯನ್ನ ಬಿಡಿಸಿಕೊಳ್ಳಲು ಅರ್ಧಾಂಗಿ ಹೋರಾಟ. ವಿಜಯಲಕ್ಷ್ಮಿ ಮುಖ ನೋಡ್ತಾ ಇದ್ದಂತೆ ಕಣ್ಣೀರಾಕಿದ ಕಾಟೇರ. ಬೀದರ್ನಲ್ಲಿ ಯುವತಿಯ ಅತ್ಯಾಚಾರಗೈದು ಕೊಲೆ, ಕೀಚಕರನ್ನ ಗಲ್ಲಿಗೇರಿಸುವಂತೆ ಭುಗಿಲೆದ್ದ ಹೋರಾಟ. ಮಹಿಳಾ ಸಂಘಟನೆಗಳ ಕೂಗಿಗೆ ರಿಪಬ್ಲಿಕ್ ಧ್ವನಿ. ಮೈಸೂರಿಗೆ ದಸರಾ ಗಜಪಡೆಯ 2ನೇ ತಂಡ ಎಂಟ್ರಿ. ಅರಮನೆ ಆವರಣದಲ್ಲಿ ಗಜಪಡೆಗೆ ಭರ್ಜರಿ ಸ್ವಾಗತ. ಇಂದು ದಸರಾ ಆನೆಗಳ ತೂಕ ಪರೀಕ್ಷೆ. ಹಲೋ ನಮಸ್ತೆ, ರಿಪಬ್ಲಿಕ್ ಕನ್ನಡಗೆ ಸ್ವಾಗತ. ನಾನು ರಮ್ಯ ರಮೇಶ್. ಟಾಪ್ 30ಯಲ್ಲಿ ಯಾವೆಲ್ಲ ಸುದ್ದಿ ಇದೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಹೆಬ್ಬನಹಳ್ಳಿಯಲ್ಲಿ ಇಂದು ಎತ್ತಿನಹೊಳೆ ಯೋಜನೆಗೆ ಸಿಎಂ ಸಿದ್ದರಾಮಯ್ಯ ಚಾಲನೆಯನ್ನ ನೀಡಲಿದ್ದಾರೆ. ಈ ಹಿನ್ನೆಲೆ ಕಾರ್ಯಕ್ರಮ ನಡೆಯುವ ಪ್ರದೇಶಕ್ಕೆ ನಿನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಮಧ್ಯಾಹ್ನ 12 ಗಂಟೆಗೆ ಯೋಜನೆಗೆ ಸಿಎಂ ಚಾಲನೆಯನ್ನ ನೀಡಲಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್, ಬಹಳ ಜನ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಗೌರಿ ಹಬ್ಬದ ದಿನ ಗಂಗೆ ಪೂಜೆ ಮಾಡ್ತಾ ಇದ್ದೇವೆ. ಒಂದು ಭಗೀರಥ ಪ್ರಯತ್ನ ಮಾಡಿದ್ದೇವೆ. ಗೌರಿ ಗಂಗೆಗೆ ಜಗಳ ಆಗಿತ್ತು. ಇಲ್ಲಿ ಇಬ್ಬರನ್ನೂ ಒಂದು ಮಾಡಿ ಪೂಜೆಯನ್ನ ಮಾಡ್ತಾ ಇದ್ದೇವೆ. ನಾನು ಯಾರ ಟೀಕೆಗೂ ಉತ್ತರವನ್ನ ಕೊಡುವುದಕ್ಕೆ ತಯಾರಿಲ್ಲ, ಅವಶ್ಯಕತೆ ಇಲ್ಲ. ಪಕ್ಷಭೇದ ಮರೆತು ಎಲ್ಲರಿಗೂ ಆಹ್ವಾನವನ್ನ ಕೊಟ್ಟಿದ್ದೇನೆ. ಯಾರು ಬೇಕಾದರೂ ಬರಬಹುದು, ಪಾಲ್ಗೊಳ್ಳಬಹುದು. ಏನು ಗೌರವ ಕೊಡಬೇಕು ಅದನ್ನ ಕೊಡ್ತೇವೆ ಅಂತ. ನಮ್ಮ ಕರ್ನಾಟಕಕ್ಕೆ ಇದೊಂದು ಬಹಳ ಐತಿಹಾಸಿಕವಾದಂಥ ಕಾರ್ಯಕ್ರಮ. ಬಯಲು ಸೀಮೆ ಈ ಒಂದು ನೀರು ತೆಗೆದುಕೊಂಡು ಬರಗಾಲದ ಪ್ರದೇಶಗಳಿಗೆ ನೀರು ತೆಗೆದುಕೊಂಡು ಹೋಗ್ತಾ ಇರೋಂಥದ್ದು ಭಾಳ ವಿಶೇಷವಾದದ್ದು. ಒಂದು ದೊಡ್ಡ ಭಗೀರಥ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಸೊ ಭಾಳ ಜನ ನಮಗೆ ಸಹಕಾರವನ್ನು ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ಗೌರಿ ಹಬ್ಬ ದಿನ ಗಂಗೆ ಪೂಜೆಯನ್ನು ಮಾಡ್ತಾಯಿದ್ದೀವಿ. ನಮ್ಮ ಕರ್ನಾಟಕಕ್ಕೆ ಇದೊಂದು ಭಾಳ ಐತಿಹಾಸಿಕವಾದಂಥ ಕಾರ್ಯಕ್ರಮ. ಶಿವಮೊಗ್ಗದಲ್ಲಿ ನಡೆದ ಜೆಡಿಎಸ್ ಕಾರ್ಯಕರ್ತರ ಸಭೆಯಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಹೊಸ ಬಾಂಬ್ ಸಿಡಿಸಿದ್ದಾರೆ. ಶುಭಮಂಗಳ ಕಲ್ಯಾಣ ಮಂದಿರದಲ್ಲಿ ಮಾತನಾಡಿದ ಅವರು, ಚುನಾವಣೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಬರಬಹುದು. ಹೀಗಾಗಿ ನೀವು ಸಿದ್ಧರಾಗಿರಿ. ಚುನಾವಣೆಗೆ 3.5 ವರ್ಷಗಳು ಇದ್ರೂ ಕೂಡ ಕಾಂಗ್ರೆಸ್ ಪಕ್ಷದ ಸ್ವಯಂಕೃತ ಅಪರಾಧಗಳಿಂದ ರಾಜೀನಾಮೆ ಕೊಡುವ ಪರಿಸ್ಥಿತಿಗೆ ಅವರೇ ತಂದುಕೊಳ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಪಕ್ಷ ಸಂಘಟಿಸಬೇಕು ಮತ್ತು ಚುರುಕುಗೊಳಿಸಬೇಕು ಅಂತ. ಮುಂದಿನ ಚುನಾವಣೆ 3.5 ವರ್ಷಗಳಿದ್ರೂ ಸಹ ಕಾಂಗ್ರೆಸ್ನ ಕೆಲವು ಸ್ವಯಂಕೃತ ಅಪರಾಧಗಳು, ಅಲ್ಲಿ ಅಧಿಕಾರದಲ್ಲಿರ್ತಕ್ಕಂಥವರೇ ಹಲವಾರು ತಪ್ಪುಗಳನ್ನು ಮಾಡಿ ರಾಜೀನಾಮೆ ಕೊಡಬೇಕಾದಂಥ ಪರಿಸ್ಥಿತಿಗಳಿಗೆ ಅವರೇ ಏನು ದುಡುಕೋತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ನಾವು ಪಕ್ಷವನ್ನು ಸಂಘಟಿಸ್ತಕ್ಕಂಥ ಕೆಲಸವನ್ನು ಸ್ವಲ್ಪ ಚುರುಕುಗೊಳಿಸಿದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಕನಿಷ್ಠ ನಾವು 3-4 ಸ್ಥಾನ ಗೆಲ್ಲಲಿಕ್ಕೆ ಅವಕಾಶ ಇದೆ.